ಫ್ರೆಂಡ್ಸ್, ಫಾಸ್ಟ್ ಫುಡ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರ ರುಚಿನೇ ಆಗಿರುತ್ತೆ. ಅದು ಇಂಡಿಯನ್ನೇ ಆಗಿರಲಿ, ಚೈನೀಸ್ ಆಗಿರಲಿ ಅಥವಾ ಕೊರಿಯನ್ನೇ ಆಗಿರಲಿ, ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಈ ಫಾಸ್ಟ್ ಫುಡ್ ಎಲ್ಲರ ಒಂದು ಫೇವ್ರೆಟ್ ಫುಡ್ ಆಗಿಬಿಟ್ಟಿದೆ. ಆಹಾರ ಪ್ರಿಯರಲ್ಲಿ ಬಹಳ ಹಿಂದಿನಿಂದಲೂ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವಂಥ ಫಾಸ್ಟ್ ಫುಡ್ ಅಂದರೆ ಗೋಬಿ. ಇತ್ತೀಚೆಗೆ ಗೋವಾದಲ್ಲಿ ಗೋಬಿ ಮಂಚೂರಿಯನನ್ನು ಬ್ಯಾನ್ ಮಾಡಲಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಗೋಬಿ ಮಂಚೂರಿಯನನ್ನು ಯಾವ ಕಾರಣಕ್ಕೆ ಬ್ಯಾನ್ ಮಾಡಲಾಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೂ ಈ ವಿಡಿಯೋನ ತುಂಬ ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಫ್ರೆಂಡ್ಸ್, ನೀವು ನೋಡಿರಬಹುದು, ಗೋಬಿ ಮಂಚೂರಿಯನನ್ನು ಸಾಮಾನ್ಯವಾಗಿ ಹೂಕೋಸನ್ನ ಡೀಪ್ ಫ್ರೈ ಮಾಡಿ ಕೆಂಪು ಸಾಸ್ ಹಾಕಿ ತಯಾರಿಸ್ತಾರೆ. ಈ ಗೋಬಿ ಮಂಚೂರಿಯನನ್ನು ಬ್ಯಾನ್ ಮಾಡುವ ಮೊದಲ ಕಾರಣವೇ ಒಂದು ಬಣ್ಣ ಅಂತ ಹೇಳ್ಬೋದು. ಆರ್ಟಿಫಿಷಿಯಲ್ ಫುಡ್ ಕಲರ್ಸ್ನ ಯೂಸ್ ಮಾಡೋದ್ರಿಂದ ಕ್ರಾನಿಕ್ ಡಿಸೀಸಸ್ ಅಂದರೆ ದೀರ್ಘಕಾಲದ ಕಾಯಿಲೆಗಳು ಬರಬಹುದು. ಡಿಪ್ರೆಷನ್ಗೆ ಒಳಗಾಗೋದು, ಮೆಮೊರಿ ಲಾಸ್ ಆಗುವಂತಹದ್ದು, ಸ್ಕಿನ್ ಇರಿಟೇಷನ್ ಅಥವಾ ಸ್ಕಿನ್ ರ್ಯಾಷಸ್ ಆಗುವಂತಹದ್ದು. ಇನ್ನೂ ಹೇಳ್ತಾ ಹೋದರೆ ವಿಡಿಯೋನೇ ತುಂಬ ದೊಡ್ಡದಾಗುತ್ತೆ. ಎರಡನೆಯ ಕಾರಣ ಅಂತ ಹೇಳಿದ್ರೆ, ಅವರು ತಯಾರಿಸುವ ಈ ಒಂದು ಗೋಬಿ ಮಂಚೂರಿಯನ್ ಅನಾರೋಗ್ಯಕರವಾಗಿರುವಂತಹದ್ದು, ಸ್ವಚ್ಛತೆ ಇಲ್ಲದೇ ಇರುವಂತಹದ್ದು. ಅಂದರೆ ಒಂದು ಅನ್ಹೈಜಿನಿಕ್ ವೇಯಿಂದ ಅವರು ಈ ಗೋಬಿ ಮಂಚೂರಿಯನನ್ನು ತಯಾರಿಸ್ತಾರೆ. ಇವರು ತಯಾರಿಸುವಂತಹ ಒಂದು ಗೋಬಿ ಮಂಚೂರಿಯನ್ ಅನ್ಹೈಜಿನಿಕ್ ವೇಯಿಂದ ತಯಾರಿಸುವಂತಹದ್ದು ಹಾಗೂ ಅವರು ಬಳಸೋ ಸಾಸ್ನಲ್ಲಿ ಕೆಮಿಕಲ್ಸ್ ಇರುವಂತಹದ್ದು ಗೊತ್ತಾಗಿ 2022ರಲ್ಲಿ ಫುಡ್ಸ್ ಆ್ಯಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಷನ್ ಅಂದರೆ FDA ಅವರು ಸ್ಟಾಲ್ಸ್ನ ಮೇಲೆ ರಿಸ್ಟ್ರಿಕ್ಟ್ ಕೂಡ ಮಾಡಿದರು ಹಾಗೂ ಈ ಸ್ಟಾಲ್ಸ್ನ ಮೇಲೆ ರೈಡ್ ಕೂಡ ಮಾಡಲಾಗಿತ್ತು. ಮೂರನೇ ಕಾರಣ ಅಂತ ಹೇಳಿದ್ರೆ, ಈ ಗೋಬಿ ಮಂಚೂರಿಯನ್ ತಯಾರಿಸಬೇಕಾದ್ರೆ ಒಂದು ಪೌಡರ್ನ ಮಿಕ್ಸ್ ಮಾಡ್ತಾರೆ. ಆ ಪೌಡರ್ ಬಂದು ರೀಠೆ ಅಂತ ಹೇಳ್ತಾರೆ ಅಥವಾ ಇಂಗ್ಲೀಷ್ನಲ್ಲಿ ಸೋಪ್ ನಟ್ಸ್ ಅಂತಾರೆ. ಈ ರೀಠೆ ಅಥವಾ ಸೋಪ್ ನಟ್ಸ್ ಒಂದು ನ್ಯಾಚುರಲ್ ಡಿಟರ್ಜೆಂಟ್. ಇದನ್ನು ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಹಾಗೂ ಕೂದಲಿಗೆ ಶಾಂಪೂ ಥರ ಕೂಡ ಯೂಸ್ ಮಾಡ್ತಾರೆ. ಈ ಗೋಬಿ ಮಂಚೂರಿಯನ್ನಲ್ಲಿ MSG ಅನ್ನೋ ಒಂದು ಕೆಮಿಕಲ್ ಇದೆ. MSG ಅಂತ ಹೇಳಿದ್ರೆ ಮೋನೋಸೋಡಿಯಂ ಗ್ಲೂಟಾಮೇಟ್. ಈ ಕೆಮಿಕಲ್ನಿಂದ ತಲೆನೋವು, ಹೊಟ್ಟೆ ನೋವು, ತಲೆ ಸುತ್ತುವಂತಹದ್ದು, ಬೆವರು ಬರುವಂತಹದ್ದು, ಈ ರೀತಿಯ ಒಂದು ಎಲ್ಲ ಕಾಯಿಲೆಗಳು ನಮಗೆ ಬರಬಹುದು. ಫ್ರೆಂಡ್ಸ್, ಈ ಎಲ್ಲ ಕಾರಣಗಳಿಂದಾಗಿ ಗೋಬಿ ಮಂಚೂರಿಯನನ್ನು ಗೋವಾದಲ್ಲಿ ಬ್ಯಾನ್ ಮಾಡಲಾಗಿದೆ. ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ನೀವಾಗಲಿ ನಿಮ್ಮ ಮಕ್ಕಳಿಗಾಗಲಿ ವಯಸ್ಸಾಗಿರುವಂತಹವ್ರಿಗಾಗಲಿ ಈ ಗೋಬಿ ಮಂಚೂರಿಯನ್ ಅಥವಾ ಪಿಜ್ಜಾ, ಬರ್ಗರ್ ಇನ್ನೂ ಹಲವಾರು ಫಾಸ್ಟ್ ಫುಡ್ಗಳು ಸಿಗ್ತವೆ. ಹೊರಗಡೆದು ಮಾತ್ರ ತಿನ್ನಬೇಡಿ. ದಯವಿಟ್ಟು ನೀವೇ ಮನೆಯಲ್ಲಿ ಸ್ವತಃ ತಯಾರಿಸಿ ಇದನ್ನು ತಿನ್ನಿ.